ತಿರುಪತಿಯ ಪರಮ ಪಾವಿತ್ರ್ಯವಾದಂಥ ಪ್ರಸಾದದಲ್ಲಿ ಲಡ್ಡುವಿಗೆ ಬಳಸುವ ತುಪ್ಪದಲ್ಲಿ ಪ್ರಾಣಿಗಳ ಜನ್ಯ ಬೆರಕೆಯಾಗಿದೆ ಅನ್ನೋ ವಿಚಾರ ವಿವಾದ ಅಕ್ಟೋಬರ್ 3ಕ್ಕೆ ಸುಪ್ರೀಂನಲ್ಲಿ ವಿಚಾರಣೆ ಮುಂದೂಡಿಕೆ ಆಗಿದೆ. ದೇವರನ್ನಾದರೂ ರಾಜಕೀಯದಿಂದ ಹೊರಗಿಡಿ ಅಂತ ಹೇಳಿ ನ್ಯಾಯಾಧೀಶರು ಹೇಳಿದ್ದಾರೆ. ಆಂಧ್ರ ಪ್ರದೇಶ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ತೀವ್ರ ತರಾಟೆಯನ್ನು ತೆಗೆದುಕೊಂಡಿದೆ. ಕಲಬೆರಕೆ ತುಪ್ಪವನ್ನೇ ಲಡ್ಡುವಿಗೆ ಬಳಸಿದ್ದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಪ್ರಸಾದ ತಯಾರಿಸಲು ಕಲಬೆರಕೆ ತುಪ್ಪವನ್ನು ಬಳಸಿದ್ದಕ್ಕೆ ಸಾಕ್ಷಿ ಕೊಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೇಳಿದೆ. ವಿಚಾರಣೆ 3ಕ್ಕೆ ಮುಂದೂಡಿಕೆ ಆಗಿದೆ. ಇದೇ ತಿಂಗಳ 3ಕ್ಕೆ ಅಕ್ಟೋಬರ್ 3ಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಅಕ್ಟೋಬರ್ 3ಕ್ಕೆ ದೇವರನ್ನಾದರೂ ರಾಜಕೀಯದಿಂದ ಹೊರಗಿಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಲ್ಯಾಬ್ ಪರೀಕ್ಷೆಗೆ ಒಳಪಡಿಸಿದ ತುಪ್ಪ ತಿರಸ್ಕೃತ ಆಗಿತ್ತಲ್ಲವೇ? ತಿರಸ್ಕೃತವಾದ ಸ್ಯಾಂಪಲ್ ಎಂದು ಲ್ಯಾಬ್ ರಿಪೋರ್ಟ್ ಸೂಚಿಸುತ್ತದೆ. ಅದಿನ್ನೂ ತನಿಖೆ ಆಗ್ತಾ ಇದೆ ಅಂತ ಹೇಳಿ ಆಂಧ್ರ ಸರ್ಕಾರದ ವಕೀಲರು ಹೇಳ್ತಾರೆ. ದೃಢಪಡುವ ಮೊದಲೇ ಮಾಧ್ಯಮದ ಮುಂದೆ ಹೋಗಿದ್ದು ಯಾಕೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ನೀವು ಧಾರ್ಮಿಕ ಭಾವನೆಗಳನ್ನು ಗೌರವಿಸಬೇಕಲ್ವಾ? ಗಂಭೀರ ಪ್ರಶ್ನೆ ಎತ್ತುತ್ತೆ ಸುಪ್ರೀಂ ಕೋರ್ಟ್. ನ್ಯಾಯಮೂರ್ತಿ BR ಗವಾಯ್ ಮತ್ತಷ್ಟು ಮಾಹಿತಿಯೊಂದಿಗೆ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ತಿರುಪತಿಯ ಆ ಪವಿತ್ರವಾದಂಥ ಲಡ್ಡುವಿನಲ್ಲಿ ಕಲಬೆರಕೆ ಆಗಿದೆ ಅನ್ನೋದು ಪ್ರಾಣಿಗಳ ಜನ್ಯ. ಸುಪ್ರೀಂ ಕೋರ್ಟ್ ಏನು ಹೇಳ್ತಿವತ್ತು? ವಿಚಾರಣೆ ಮುಂದೂಡಿಕೆ ಆಗೋದಕ್ಕೆ ಏನು ಕಾರಣ? ಆಂಧ್ರ ಸರ್ಕಾರದ ಪರವಾದ ವಕೀಲರು ಏನೆಲ್ಲ ವಾದ ಮಂಡಿಸ್ತಾರೆ? ನಾಗೇಂದ್ರ ಬಾಬು. ರಂಜಿತ್, ನೋಡಿ, ಪ್ರಮುಖವಾಗಿ ಈ ತಿರುಪತಿಯ ಲಡ್ಡು ವಿಚಾರವಾಗಿ ಸಾಕಷ್ಟು ಚರ್ಚೆಗಳಿಗೆ ಕಾರಣವಾಗುತ್ತೆ. ಕೇವಲ ಆಂಧ್ರದಲ್ಲಷ್ಟೇ ಅಲ್ಲ, ತಿರುಪತಿಯ ತಿಮ್ಮಪ್ಪನ ಭಕ್ತಾದಿಗಳು ಎಲ್ಲೆಲ್ಲಿದ್ದಾರೆ, ದೇಶ ವಿದೇಶಗಳಲ್ಲಿ ಕೂಡ ಇದ್ದಾರೆ. ಅವರಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಭಕ್ತಿಗೆ ಒಂದು ರೀತಿಯಲ್ಲಿ ಧಕ್ಕೆ ಉಂಟಾಯ್ತಲ್ಲ ಅಂತೇಳಿ ಆತಂಕದಲ್ಲಿರ್ತಾರೆ. ಸೊ ಈ ವಿಚಾರವಾಗಿ ಒಟ್ಟು 3 ಅರ್ಜಿಗಳು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಆಗಿರುತ್ತೆ. ಅದರಲ್ಲೂ ಪ್ರಮುಖವಾಗಿ ಆಂಧ್ರದ ಸರ್ಕಾರದ ಪರವಾಗಿ ಸುಬ್ಬಾರೆಡ್ಡಿ ಅವರು ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅದನ್ನ ಇವತ್ತು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಅರ್ಜಿಯನ್ನ ವಿಚಾರಣೆಗೆ ಕೈಗೆತ್ತಿಕೊಳ್ಳುತ್ತೆ. ದ್ವಿಸದಸ್ಯ ಪೀಠದಲ್ಲಿದ್ದಂತಹ ಗವಾಯ್ ಅವರು ಹಾಗೂ ವಿಶ್ವನಾಥನ್ ಅವರು ನ್ಯಾಯಮೂರ್ತಿಗಳು ಈ ಒಂದು ವಿಚಾರಣೆಯನ್ನ ಆರಂಭ ಮಾಡಿದಂತ ಸಂದರ್ಭದಲ್ಲಿ ಆಂಧ್ರದ ಪರವಾಗಿ ಮುಕುಲ್ ರೋಹಟಗಿ ಅವರು ಕೂಡ ತಮ್ಮ ವಾದವನ್ನ ಮಂಡನೆ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ನೋಡಿ, ಇದಿನ್ನೂ ಕೂಡ ತನಿಖೆಯಲ್ಲಿರುವಂತಹ ವಿಚಾರ. ಜೊತೆಗೆ ಲಡ್ಡುವಿನ ಪ್ರಸಾದದಲ್ಲಿ ಬಳಕೆ ಮಾಡುವಂತಹ ಸಾಮಗ್ರಿಗಳೇನಿದೆ ಅದರಲ್ಲೂ ಪ್ರಮುಖವಾಗಿ ತುಪ್ಪದಲ್ಲಿ ಕಲಬೆರಕೆ ಆಗಿದೆ, ಪ್ರಾಣಿಯ ಕೊಬ್ಬನ್ನ ಬಳಕೆ ಅಂದ್ರೆ ಮಿಕ್ಸ್ ಮಾಡಲಾಗಿದೆ ಅಂತ ಹೇಳಿ ವಿಚಾರವನ್ನ ನೀವಿಲ್ಲಿ ಪ್ರಸ್ತಾಪ ಮಾಡಿದಿರಿ. ಸೊ ಪ್ರಮುಖವಾಗಿ ಇದಿನ್ನೂ ಕೂಡ ತನಿಖೆಯ ಹಂತದಲ್ಲಿದೆ, ಇನ್ನೂ ಕೂಡ ತನಿಖೆ ಆಗ್ತಾ ಇದೆ. ಆದ್ರೆ ಇಲ್ಲಿ ಅದೆಲ್ಲ ಒಂದ್ ಕಡೆ ಅದು ತಿರಸ್ಕೃತವಾಗಿತ್ತು ಅಂತೇಳಿ ಇಲ್ಲಿ ಪ್ರಸ್ತಾಪ ಮಾಡಿರುವಂತದ್ದು. ಅದಲ್ಲದೆ ಲ್ಯಾಬ್ ರಿಪೋರ್ಟ್ ಅನ್ನ ಇಟ್ಟುಕೊಂಡು ಇನ್ನು ತನಿಖೆ ಹಂತದಲ್ಲಿರುವಾಗಲೇ ಒಬ್ರು ಸಾಂವಿಧಾನಿಕ ಸ್ಥಾನದಲ್ಲಿರುವಂತಹ ಒಬ್ಬ CM ಅವರು ಈ ರೀತಿಯಾಗಿ ಮಾಧ್ಯಮಗಳ ಮುಂದೆ ಹೋಗಿ ಹೇಳಿಕೆಯನ್ನ ಕೊಡುವಂತ ವಿಚಾರ ಏನಿತ್ತು? ಈ ವಿಚಾರದಲ್ಲಾದ್ರು ಅಂದ್ರೆ ಒಂದು ಕಡೆ ರಾಜಕೀಯವನ್ನ, ಧಾರ್ಮಿಕ ವಿಚಾರವನ್ನ ಇಟ್ಟುಕೊಂಡು ರಾಜಕೀಯ ಬೆರಕೆ ಮಾಡೋದು ಬೇಡ ಅಂತ ಹೇಳಿ ಅಲ್ಲಿ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದಲ್ಲದೆ ಒಂದು ಸಮಿತಿಯನ್ನ, ಸ್ವತಂತ್ರ ಸಮಿತಿಯನ್ನ ರಚನೆ ಮಾಡಿ ಆ ಮೂಲಕ ತನಿಖೆಯನ್ನ ಮಾಡಬೇಕಾಗತ್ತೆ. ಇಲ್ಲಿ ಯಾರ್ದು ತಪ್ಪು, ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದೆ, ಇದರಲ್ಲಿ ಕಲಬೆರಕೆ ಆಗಿರೋದು ಎಷ್ಟರ ಮಟ್ಟಿಗೆ ಸತ್ಯ ಅಂತೇಳಿ ಈ ಒಂದು ವಿಚಾರವನ್ನ ಇಟ್ಟುಕೊಂಡು ನಾವು ಚರ್ಚೆನ ಮಾಡಬೇಕಾಗತ್ತೆ. ಹಾಗಾಗಿ ಧಾರ್ಮಿಕ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯವನ್ನ ಪ್ರಸ್ತಾಪ ಮಾಡೋದು ಬೇಡ ಅಂತ ಹೇಳಿ ಒಂದು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಇವತ್ತು ಒಂದಷ್ಟು ವಿಚಾರವನ್ನ ಅಲ್ಲಿ ಪ್ರಸ್ತಾಪ ಮಾಡಿರುವಂತದ್ದು. ಹಾಗಾಗಿ ಇದರ ವಿಚಾರಣೆಯನ್ನ ಮುಂದೂಡಲಾಗಿದ್ದು ಮುಂದಿನ ದಿನಗಳಲ್ಲಿ ಅಂದ್ರೆ 4ನೇ ತಾರೀಕು ಇದರ ಬಗ್ಗೆ ನಾವು ವಿಚಾರಣೆಯನ್ನ ಕೂಡ ನಡೆಸೋಣ ಅಂತೇಳಿ ಒಂದು ಅರ್ಜನ್ ಆಗಿರುವಂತದ್ದು. ಮತ್ತೊಂದು ಕಡೆ ನೋಡಿ, ಪ್ರಮುಖವಾಗಿ ರಂಜಿತ್, ಇವತ್ತು ತಿರುಪತಿ ಲಡ್ಡು ವಿಚಾರವಾಗಿ ಸಾಕಷ್ಟು ಹೇಳಿಕೆಗಳನ್ನ ಗಮನಿಸ್ತಾ ಇದೀವಿ. ಒಂದು ಕಡೆ ಅಲ್ಲಿ ವಿಷ್ಣುವಿನ ಪ್ರಸಾದವನ್ನ ಸೇವಿಸಿದ್ರೆ ಅದು ವಿಷ ಆಗಿದ್ರು ಕೂಡ ಅದು ವಿಷ ಆಗೋದಿಲ್ಲ, ಅಮೃತ ಆಗುತ್ತೆ ಅಂತೇಳಿ ಒಂದಷ್ಟು ಜನ ವಾದವನ್ನ ಕೂಡ ಮಂಡನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ, ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡಂತ ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠ ವಿಚಾರಣೆಯನ್ನ ಮುಂದೂಡಿದೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು. ನಿಮ್ಮ ತಿರುಪತಿಯ ಪರಮ ಪಾವಿತ್ರ್ಯವಾದಂಥ ಪ್ರಸಾದದಲ್ಲಿ ಲಡ್ಡುವಿಗೆ ಬಳಸುವ ತುಪ್ಪದಲ್ಲಿ ಪ್ರಾಣಿಗಳ ಜನ್ಯ ಬೆರಕೆಯಾಗಿದೆ ಅನ್ನೋ ವಿಚಾರ ವಿವಾದ ಅಕ್ಟೋಬರ್ 3ಕ್ಕೆ ಸುಪ್ರೀಂನಲ್ಲಿ ವಿಚಾರಣೆ ಮುಂದೂಡಿಕೆ ಆಗಿದೆ. ದೇವರನ್ನಾದರೂ ರಾಜಕೀಯದಿಂದ ಹೊರಗಿಡಿ ಅಂತ ಹೇಳಿ ನ್ಯಾಯಾಧೀಶರು ಹೇಳಿದ್ದಾರೆ. ಆಂಧ್ರ ಪ್ರದೇಶ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ತೀವ್ರ ತರಾಟೆಯನ್ನು ತೆಗೆದುಕೊಂಡಿದೆ. ಕಲಬೆರಕೆ ತುಪ್ಪವನ್ನೇ ಲಡ್ಡುವಿಗೆ ಬಳಸಿದ್ದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ?
ಪ್ರಸಾದ ತಯಾರಿಸಲು ಕಲಬೆರಕೆ ತುಪ್ಪವನ್ನ ಬಳಸಿದ್ದಕ್ಕೆ ಸಾಕ್ಷಿ ಕೊಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೇಳಿದೆ. ವಿಚಾರಣೆ 3ಕ್ಕೆ ಮುಂದೂಡಿಕೆ ಆಗಿದೆ. ಇದೇ ತಿಂಗಳ 3ಕ್ಕೆ, ಅಕ್ಟೋಬರ್ 3ಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಅಕ್ಟೋಬರ್ 3ಕ್ಕೆ ದೇವರನ್ನಾದರೂ ರಾಜಕೀಯದಿಂದ ಹೊರಗಿಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಲ್ಯಾಬ್ ಪರೀಕ್ಷೆಗೆ ಒಳಪಡಿಸಿದ ತುಪ್ಪ ತಿರಸ್ಕೃತ ಆಗಿತ್ತಲ್ಲವೇ? ತಿರಸ್ಕೃತವಾದ ಸ್ಯಾಂಪಲ್ ಎಂದು ಲ್ಯಾಬ್ ರಿಪೋರ್ಟ್ ಸೂಚಿಸುತ್ತದೆ. ಅದಿನ್ನೂ ತನಿಖೆ ಆಗ್ತಾ ಇದೆ ಅಂತ ಹೇಳಿ ಆಂಧ್ರ ಸರ್ಕಾರದ ವಕೀಲರು ಹೇಳ್ತಾರೆ. ದೃಢಪಡುವ ಮೊದಲೇ ಮಾಧ್ಯಮದ ಮುಂದೆ ಹೋಗಿದ್ ಯಾಕೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ನೀವು ಧಾರ್ಮಿಕ ಭಾವನೆಗಳನ್ನ ಗೌರವಿಸಬೇಕಲ್ವಾ? ಗಂಭೀರ ಪ್ರಶ್ನೆ ಎತ್ತುತ್ತೆ ಸುಪ್ರೀಂ ಕೋರ್ಟ್. ನ್ಯಾಯಮೂರ್ತಿ BR ಗವಾಯ್ ಮತ್ತಷ್ಟು ಮಾಹಿತಿಯೊಂದಿಗೆ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ತಿರುಪತಿಯ ಆ ಪವಿತ್ರವಾದಂಥ ಲಡ್ಡುವಿನಲ್ಲಿ ಕಲಬೆರಕೆ ಆಗಿದೆ ಅನ್ನೋದು ಪ್ರಾಣಿಗಳ ಜನ್ಯ. ಸುಪ್ರೀಂ ಕೋರ್ಟ್ ಏನು ಹೇಳ್ತಿವತ್ತು? ವಿಚಾರಣೆ ಮುಂದೂಡಿಕೆ ಆಗೋದಕ್ಕೆ ಏನು ಕಾರಣ? ಆಂಧ್ರ ಸರ್ಕಾರದ ಪರವಾದ ವಕೀಲರು ಏನೆಲ್ಲ ವಾದ ಮಂಡಿಸ್ತಾರೆ? ನಾಗೇಂದ್ರ ಬಾಬು. ರಂಜಿತ್, ನೋಡಿ, ಪ್ರಮುಖವಾಗಿ ಈ ತಿರುಪತಿಯ ಲಡ್ಡು ವಿಚಾರವಾಗಿ ಸಾಕಷ್ಟು ಚರ್ಚೆಗಳಿಗೆ ಕಾರಣವಾಗುತ್ತೆ. ಕೇವಲ ಆಂಧ್ರದಲ್ಲಷ್ಟೇ ಅಲ್ಲ, ತಿರುಪತಿಯ ತಿಮ್ಮಪ್ಪನ ಭಕ್ತಾದಿಗಳು ಎಲ್ಲೆಲ್ಲಿದ್ದಾರೆ, ದೇಶ ವಿದೇಶಗಳಲ್ಲಿ ಕೂಡ ಇದ್ದಾರೆ. ಅವರಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಭಕ್ತಿಗೆ ಒಂದು ರೀತಿಯಲ್ಲಿ ಧಕ್ಕೆ ಉಂಟಾಯ್ತಲ್ಲ ಅಂತೇಳಿ ಆತಂಕದಲ್ಲಿರ್ತಾರೆ. ಸೊ ಈ ವಿಚಾರವಾಗಿ ಒಟ್ಟು 3 ಅರ್ಜಿಗಳು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಆಗಿರುತ್ತೆ. ಅದರಲ್ಲೂ ಪ್ರಮುಖವಾಗಿ ಆಂಧ್ರದ ಸರ್ಕಾರದ ಪರವಾಗಿ ಸುಬ್ಬಾರೆಡ್ಡಿ ಅವರು ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅದನ್ನ ಇವತ್ತು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಅರ್ಜಿಯನ್ನ ವಿಚಾರಣೆಗೆ ಕೈಗೆತ್ತಿಕೊಳ್ಳುತ್ತೆ. ದ್ವಿಸದಸ್ಯ ಪೀಠದಲ್ಲಿದ್ದಂತಹ ಗವಾಯ್ ಅವರು ಹಾಗೂ ವಿಶ್ವನಾಥನ್ ಅವರು ನ್ಯಾಯಮೂರ್ತಿಗಳು ಈ ಒಂದು ವಿಚಾರಣೆಯನ್ನ ಆರಂಭ ಮಾಡಿದಂತ ಸಂದರ್ಭದಲ್ಲಿ ಆಂಧ್ರದ ಪರವಾಗಿ ಮುಕುಲ್ ರೋಹಟಗಿ ಅವರು ಕೂಡ ತಮ್ಮ ವಾದವನ್ನ ಮಂಡನೆ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ನೋಡಿ, ಇದಿನ್ನೂ ಕೂಡ ತನಿಖೆಯಲ್ಲಿರುವಂತಹ ವಿಚಾರ. ಜೊತೆಗೆ ಲಡ್ಡುವಿನ ಪ್ರಸಾದದಲ್ಲಿ ಬಳಕೆ ಮಾಡುವಂತಹ ಸಾಮಗ್ರಿಗಳೇನಿದೆ ಅದರಲ್ಲೂ ಪ್ರಮುಖವಾಗಿ ತುಪ್ಪದಲ್ಲಿ ಕಲಬೆರಕೆ ಆಗಿದೆ, ಪ್ರಾಣಿಯ ಕೊಬ್ಬನ್ನ ಬಳಕೆ ಅಂದ್ರೆ ಮಿಕ್ಸ್ ಮಾಡಲಾಗಿದೆ ಅಂತ ಹೇಳಿ ವಿಚಾರವನ್ನ ನೀವಿಲ್ಲಿ ಪ್ರಸ್ತಾಪ ಮಾಡಿದಿರಿ. ಸೊ ಪ್ರಮುಖವಾಗಿ ಇದಿನ್ನೂ ಕೂಡ ತನಿಖೆಯ ಹಂತದಲ್ಲಿದೆ, ಇನ್ನೂ ಕೂಡ ತನಿಖೆ ಆಗ್ತಾ ಇದೆ. ಆದ್ರೆ ಇಲ್ಲಿ ಅದೆಲ್ಲ ಒಂದ್ ಕಡೆ ಅದು ತಿರಸ್ಕೃತವಾಗಿತ್ತು ಅಂತೇಳಿ ಇಲ್ಲಿ ಪ್ರಸ್ತಾಪ ಮಾಡಿರುವಂತದ್ದು. ಅದಲ್ಲದೆ ಲ್ಯಾಬ್ ರಿಪೋರ್ಟ್ ಅನ್ನ ಇಟ್ಟುಕೊಂಡು ಇನ್ನು ತನಿಖೆ ಹಂತದಲ್ಲಿರುವಾಗಲೇ ಒಬ್ರು ಸಾಂವಿಧಾನಿಕ ಸ್ಥಾನದಲ್ಲಿರುವಂತಹ ಒಬ್ಬ CM ಅವರು ಈ ರೀತಿಯಾಗಿ ಮಾಧ್ಯಮಗಳ ಮುಂದೆ ಹೋಗಿ ಹೇಳಿಕೆಯನ್ನ ಕೊಡುವಂತ ವಿಚಾರ ಏನಿತ್ತು? ಈ ವಿಚಾರದಲ್ಲಾದ್ರು ಅಂದ್ರೆ ಒಂದು ಕಡೆ ರಾಜಕೀಯವನ್ನ, ಧಾರ್ಮಿಕ ವಿಚಾರವನ್ನ ಇಟ್ಟುಕೊಂಡು ರಾಜಕೀಯ ಬೆರಕೆ ಮಾಡೋದು ಬೇಡ ಅಂತ ಹೇಳಿ ಅಲ್ಲಿ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದಲ್ಲದೆ ಒಂದು ಸಮಿತಿಯನ್ನ, ಸ್ವತಂತ್ರ ಸಮಿತಿಯನ್ನ ರಚನೆ ಮಾಡಿ ಆ ಮೂಲಕ ತನಿಖೆಯನ್ನ ಮಾಡಬೇಕಾಗತ್ತೆ. ಇಲ್ಲಿ ಯಾರ್ದು ತಪ್ಪು, ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದೆ, ಇದರಲ್ಲಿ ಕಲಬೆರಕೆ ಆಗಿರೋದು ಎಷ್ಟರ ಮಟ್ಟಿಗೆ ಸತ್ಯ ಅಂತೇಳಿ ಈ ಒಂದು ವಿಚಾರವನ್ನ ಇಟ್ಟುಕೊಂಡು ನಾವು ಚರ್ಚೆನ ಮಾಡಬೇಕಾಗುತ್ತೆ. ಹಾಗಾಗಿ ಧಾರ್ಮಿಕ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯವನ್ನ ಪ್ರಸ್ತಾಪ ಮಾಡೋದು ಬೇಡ ಅಂತ ಹೇಳಿ ಒಂದು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಇವತ್ತು ಒಂದಷ್ಟು ವಿಚಾರವನ್ನ ಅಲ್ಲಿ ಪ್ರಸ್ತಾಪ ಮಾಡಿರುವಂತದ್ದು. ಹಾಗಾಗಿ ಇದರ ವಿಚಾರಣೆಯನ್ನ ಮುಂದೂಡಲಾಗಿದ್ದು ಮುಂದಿನ ದಿನಗಳಲ್ಲಿ ಅಂದ್ರೆ 4ನೇ ತಾರೀಕು ಇದರ ಬಗ್ಗೆ ನಾವು ವಿಚಾರಣೆಯನ್ನ ಕೂಡ ನಡೆಸೋಣ ಅಂತೇಳಿ ಒಂದು ಅರ್ಜನ್ ಆಗಿರುವಂತದ್ದು. ಮತ್ತೊಂದು ಕಡೆ ನೋಡಿ, ಪ್ರಮುಖವಾಗಿ ರಂಜಿತ್, ಇವತ್ತು ತಿರುಪತಿ ಲಡ್ಡು ವಿಚಾರವಾಗಿ ಸಾಕಷ್ಟು ಹೇಳಿಕೆಗಳನ್ನ ಗಮನಿಸ್ತಾ ಇದೀವಿ. ಒಂದು ಕಡೆ ಅಲ್ಲಿ ವಿಷ್ಣುವಿನ ಪ್ರಸಾದವನ್ನ ಸೇವಿಸಿದ್ರೆ ಅದು ವಿಷ ಆಗಿದ್ರು ಕೂಡ ಅದು ವಿಷ ಆಗೋದಿಲ್ಲ, ಅಮೃತ ಆಗುತ್ತೆ ಅಂತೇಳಿ ಒಂದಷ್ಟು ಜನ ವಾದವನ್ನ ಕೂಡ ಮಂಡನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ, ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲವನ್ನ ಕೂಡ ಪರಿಗಣನೆಗೆ ತೆಗೆದುಕೊಂಡಂತ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ವಿಚಾರಣೆಯನ್ನ ಮುಂದೂಡಿದೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು.